ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೀನಿ. ನಾವು ಕಳೆದ ಕ್ಲಾಸ್ದಲ್ಲಿ MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 51 ಇದರಲ್ಲಿ ಒಂದು ಸ್ಮಾರ್ಟ್ ಆರ್ಟ್ದಲ್ಲಿ ಲೈಫ್ ಸೈಕಲ್ ಆಫ್ ಅ ಪ್ಲ್ಯಾಂಟ್, ಒಂದು ಸಸ್ಯದ ಜೀವನ ಚಕ್ರ ಯಾವ ರೀತಿ ಇರ್ತದೆ ಅನ್ನೋದನ್ನು ನಾನು ಸೈಕಲ್ ಒಂದು ಗ್ರಾಫಿಕ್ಸ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಇನ್ನೂ ಯಾರು ಆ ಕ್ಲಾಸ್ ನೋಡಿಲ್ಲ ಅವರಿಗಾಗಿ ಇವತ್ತಿನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ, ತಾವು ಲಿಂಕ್ ಓಪನ್ ಮಾಡಿ ನೋಡ್ಕೋಬೋದು. ಇವತ್ತಿನ ಕ್ಲಾಸು MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 52. ಇದರಲ್ಲಿ ಸ್ಮಾರ್ಟ್ ಆರ್ಟ್ದಲ್ಲಿ ನಾವು ತೆಗೆದುಕೊಂಡಂಥ ಯಾವುದೇ ಒಂದು ಗ್ರಾಫಿಕ್ ಇರ್ಬೋದು, ಸೈಕಲ್ ಇರ್ಬೋದು ಅಥವಾ ಪಿರಾಮಿಡ್ ಇರ್ಬೋದು. ಸೊ ಈ ಪ್ರಕಾರ ನಾವು ಯಾವ್ದು ತೊಗೊಂಡಿರ್ತೀವಲ್ಲ ಅದಕ್ಕೆ ಮತ್ತೆ ನಮಗೆ ಸೇಫನ್ನು ಯಾವ ರೀತಿ ಆ್ಯಡ್ ಮಾಡ್ಕೋಬೇಕು, ನಮ್ಗೆ ಸೇಫ್ ಬೇಕಾಗಿರ್ತದೆ. ಸೊ ಸೇಫನ್ನು ಆ್ಯಡ್ ಮಾಡ್ಕೋಬೇಕಾಗ್ತದೆ. ಆಮೇಲೆ ಬುಲೆಟ್ಸನ್ನು ಹಾಕಬೇಕಾಗ್ತದೆ, ಟೆಕ್ಸ್ಟ್ ಬರಿಬೇಕಾಗ್ತದೆ. ಓಕೆ, ಮತ್ತು ನಾವು ಅದನ್ನು ಪ್ರಮೋಟ್ ಮಾಡ್ಕೋದು ಯಾವ ರೀತಿಯಾಗಿ, ಡಿಮೋಟ್ ಮಾಡೋದು ಯಾವ ರೀತಿಯಾಗಿ, ಆಮೇಲೆ ಮೂವ್ ಅಪ್ ಮಾಡ್ಕೋಬೇಕು, ಆಮೇಲೆ ಮತ್ತೆ ಡೌನ್ ಮಾಡ್ಕೋಬೇಕು, ಮೂವ್ ಡೌನ್ ಮಾಡೋದು. ಸೊ ಇದೆಲ್ಲವುಗಳನ್ನ ನಾನು ಇವತ್ತಿನ ಕ್ಲಾಸ್ನಲ್ಲಿ ವಿವರಣೆ ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ, ಸ್ಕಿಪ್ ಮಾಡಿಬಿಡ್ರಿ. ಯಾಕೆಂದರೆ ನಾನು ಅಪ್ಲೋಡ್ ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ಕಂಪ್ಯೂಟರ್ ಎಜುಕೇಷನ್ಗೆ ಸಂಬಂಧಪಟ್ಟವುಗಳಾಗಿವೆ. ಸೊ ನೀವು ಪ್ರತಿಯೊಂದು ವಿಡಿಯೋಗಳನ್ನ ನೋಡೋದ್ರಿಂದ ನೀವು ಕೂಡ ಕಂಪ್ಯೂಟರ್ ಶಿಕ್ಷಣವನ್ನು ಪೂರ್ತಿಯಾಗಿ ಕಲ್ಕೋಬೋದು. ಓಕೆ, ಸೊ ಇವತ್ತಿನ ಕ್ಲಾಸನ್ನು ನಾನು ಇವಾಗ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಓಕೆ, ಸೊ ಇವತ್ತಿನ ಕ್ಲಾಸನ್ನು ನಾನು ಇವಾಗ ಪ್ರಾರಂಭ ಮಾಡ್ತಾ ಇದ್ದೀನಿ. ಇವಾಗ MS ವರ್ಡನ್ನು ಓಪನ್ ಮಾಡ್ಕೋತೀನಿ. MS ವರ್ಡನ್ನು ಓಪನ್ ಮಾಡಿದಂದರೆ ಇನ್ಸರ್ಟ್ದಲ್ಲಿ ಬಂದು ಸ್ಮಾರ್ಟ್ ಆರ್ಟ್. ಓಕೆ, ಈ ಸ್ಮಾರ್ಟ್ ಆರ್ಟ್ದಲ್ಲಿ ಮತ್ತು ನಾನು ಇದರಲ್ಲಿ ಯಾವುದನ್ನು ನಾವು ತೊಗೋಬೋದು. ಫಾರ್ ಎಕ್ಸಾಂಪಲ್ ನಾನು ಸೈಕಲ್ ತೊಗೋತೀನಿ ಮತ್ತು ಇಲ್ಲಿ ಬೇಸಿಕ್ ಸೈಕಲ್ ತೊಗೊಂಡು ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಸೊ ಇವಾಗ ಇಷ್ಟು ಬಂದಿದೆ. ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ನಂಬರ್ಸನ್ನು ಟೈಪ್ ಮಾಡ್ಕೋತೀನಿ. ಓಕೆ, 1. ಓಕೆ, ಎಲ್ಲ ನಂಬರ್ಸನ್ನು ಇಲ್ಲಿ ಟೈಪ್ ಮಾಡ್ಕೋತೀನಿ. 4 ಮತ್ತು 5. ಓಕೆ, ಸೊ ಇನ್ನೂ ನನಗೆ ನಂಬರ ಬೇಕಾಗಿದ್ದಾವೆ. ಸೊ ನಂಬರ್ ಬೇಕಾದ್ರೆ ನಾನು ಏನು ಮಾಡ್ಕೋಬೇಕಂದ್ರೆ ಆ್ಯಡ್ ಶೇಪ್ ಮಾಡ್ಕೋಬೇಕು. ಇಲ್ಲಿ ಆ್ಯಡ್ ಶೇಪ್ ಅಂತ ಬರ್ತದೆ. ಸೊ ಇವಾಗ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಆ್ಯಡ್ ಶೇಪ್ದಲ್ಲಿ ಹೋಗಿ ಆ್ಯಡ್ ಶೇಪ್ ಆಫ್ಟರ್ ಮತ್ತು ಆ್ಯಡ್ ಶೇಪ್ ಬಿಫೋರ್ ಅಂತ ಕೇಳ್ತದೆ. ಸೊ ಇದರಲ್ಲಿ ನಾವು ಯಾವ ಶೇಪನ್ನು ಸೆಲೆಕ್ಟ್ ಮಾಡಿದ್ದೀವಲ್ಲ ಆ ಶೇಪ್ಗಿಂತ ಮೊದಲು ಬೇಕೋ ಅಥವಾ ಅದರ ನಂತರ ಬೇಕು ಅಂತೇಳಿ ನಾವಿಲ್ಲಿ ವಿಚಾರ ಮಾಡ್ಕೋಬೇಕು. ಸೊ ಇವಾಗ ನಮಗೆ ಏನು ಬೇಕಾಗಿತ್ತಪ್ಪ, ಮುಂದಿನ ನಂಬರ್ ಬರಿಬೇಕಾಗಿದೆ, 6 ಬರಿಬೇಕಾಗಿದೆ. ಸೊ 6 ಟೈಪ್ ಮಾಡ್ಕೋಬೇಕಾದ್ರೆ ಇಲ್ಲಿ ಏನು ಮಾಡ್ಕೋಬೇಕು, ಇಲ್ಲಿ ಆ್ಯಡ್ ಶೇಪ್ ಆಫ್ಟರ್. ಓಕೆ, ಮತ್ತು ಇಲ್ಲಿ 6 ಮತ್ತು ಇದಕ್ಕೂ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಮತ್ತು ಇಲ್ಲಿ ಏನು ಮಾಡ್ಕೋಬೋದು ನಾವು ಇಲ್ಲಿ ಆ್ಯಡ್ ಶೇಪ್ ಆಫ್ಟರ್. ಓಕೆ, ಸೊ ಈ ಪ್ರಕಾರ ನಾವಿಲ್ಲಿ 7. ಸೊ ಡೈರೆಕ್ಟಾಗಿ ಇಲ್ಲಿ ಮೌಸನ್ನು ನಾವಿಲ್ಲಿ ಕ್ಲಿಕ್ ಮಾಡ್ಕೋಬೋದು. 8, 9, 0. ಓಕೆ, ಇಲ್ಲಿ 7 ಮತ್ತು ಇಲ್ಲಿ ನಾನು ಟೈಪ್ ಮಾಡ್ತೀನಿ 8, ಇಲ್ಲಿ 9 ಮತ್ತು ಇಲ್ಲಿ 0. ಓಕೆ, ಇಲ್ಲಿ 0 to ಎಷ್ಟು ನಾ ಟೈಪ್ ಮಾಡಿದ್ದೀನಿ, ಇಲ್ಲಿ 0 to 9 ನಂಬರ್ಸನ್ನು ಟೈಪ್ ಮಾಡ್ಕೊತೀನಿ. ಓಕೆ, ಸೊ ಇವಾಗ ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಫಸ್ಟ್ ನಂಬರ್ 1 ಸೆಲೆಕ್ಟ್ ಮಾಡ್ಕೋತೀನಿ ಮತ್ತು ಇಲ್ಲಿ ಆ್ಯಡ್ ಬುಲೆಟ್ಸ್ ಅಂತಿದೆ. ಸೊ ಆ್ಯಡ್ ಬುಲೆಟ್ಸ್ ಅಂದ್ಕೊಳ್ಳಿ ಬುಲೆಟ್ ಆ್ಯಡ್ ಆಗಿದ್ದಿದೆ. ಸೊ ಆ ಬುಲೆಟ್ ಆ್ಯಡ್ ಆದದ್ದು ನಮಗೆ ಯಾವ ರೀತಿ ಕಾಣಿಸ್ತದಪ್ಪ ಅಂದರೆ ಟೆಕ್ಸ್ಟ್ ಪೇನನ್ನು ಓಪನ್ ಮಾಡ್ಕೋಬೇಕು. ಟೆಕ್ಸ್ಟ್ ಪೇನನ್ನು ಓಪನ್ ಮಾಡಿ ನಂತರ ಇಲ್ಲಿ ಬುಲೆಟ್ ಆ್ಯಡ್ ಆದ ನಮಗೆ ಕಾಣ್ತದೆ ನೋಡಿರಿ, ಮತ್ತು ಇಲ್ಲಿಯೂ ಬಂದಿರ್ತದೆ. ಸೊ ಇದಕ್ಕೆ ನಾವು ಏನರೇ ಒಂದು ಟೈಟಲನ್ನು ಹಾಕ್ಬೋದು. ಓಕೆ, ONE1. ಓಕೆ, ಇದನ್ನು ಕ್ಲೋಸ್ ಮಾಡ್ಕೊಳ್ರಿ. ಸೊ ಇವಾಗ ಇದನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ನಾವು ಆ್ಯಡ್ ಬುಲೆಟ್ ಟೆಕ್ಸ್ಟ್ ಪೇನ್ ಇವಾಗ ಇಲ್ಲಿ 2. ಸೊ ಈ ಪ್ರಕಾರ ನಾವು ಪ್ರತಿಯೊಂದಕ್ಕೂ ಏನು ಮಾಡ್ಕೋಬೋದು, ಇಲ್ಲಿ ಟೈಪ್ ಮಾಡ್ಕೋಬೋದು. ಓಕೆ, ಮತ್ತು ಇಲ್ಲಿ ಆ್ಯಡ್ ಬುಲೆಟ್ ಟೆಕ್ಸ್ಟ್ ಪೇನ್ ಇಲ್ಲಿ 3. ಓಕೆ, ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಎಲ್ಲಕ್ಕೂ ಬರ್ಕೋಬೋದು. ಇದ್ರ ನಂತರ ನಾವು ಮತ್ತೆ ಏನು ಮಾಡ್ಕೋಬೋದು ಅಂದರೆ ಆ್ಯಡ್ ಶೇಪ್ ನಿಮಗೆ ಗೊತ್ತಾಗಿದೆ, ಆ್ಯಡ್ ಬುಲೆಟ್ಸು ಮತ್ತು ಟೆಕ್ಸ್ಟ್ ಪೇನು ನಿಮಗೆ ಗೊತ್ತಾಗಿದೆ. ಓಕೆ, ಸೊ ಈಗ ನಾವು ಮತ್ತೆ ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಫಸ್ಟ್ ಈಗ 2 ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ 2 ಸೆಲೆಕ್ಟ್ ಮಾಡ್ಕೊಂಡು ಇದು ಡಿಮೋಟ್ ಮಾಡ್ತೀನಿ. ಓಕೆ, ಡಿಮೋಟ್ ಅಂದರೆ ಏನಾಗ್ತದೆ, ಒಂದು ಸ್ಟೆಪ್ ಏನಾಗ್ತದೆ ಅಲ್ಲಿ ಅದರೊಳಗೆ ಆ್ಯಡ್ ಆಗ್ತದೆ, ಮುಂದಿನ ಶೇಪದಲ್ಲಿ ಆ್ಯಡ್ ಆಗ್ತದೆ. ಸೊ ಈಗ ನೋಡಿರಿ 2 ಎಲ್ಲಿಯಾಗಿದೆ, ಇಲ್ಲಿ ಇದರೊಳಗಡೆ ಆ್ಯಡ್ ಆಗಿದೆ ಡಿಮೋಟ್. ಓಕೆ, ಸೊ ಈಗ ಡಿಮೋಟ್ ಆಗಿದೆ. ಸೊ ಈಗ ಮತ್ತೆ ನಾನು ಏನು ಮಾಡ್ತೀನಿ, ಇಲ್ಲಿ ಪ್ರಮೋಟ್ ಮಾಡ್ಕೋತೀನಿ. ಪ್ರಮೋಟ್ ಮಾಡಿದರೆ ಮತ್ತೆ ಪುನಃ ಅದು ತನ್ನ ಪ್ಲೇಸಿಗೆ ಬರ್ತದೆ. ಓಕೆ, ಸೊ ಡಿಮೋಟ್ ಆದರೆ ಏನಾಗ್ತದೆ, ಅಲ್ಲಿ 1 ಪ್ಲೇಸ್ ಜಂಪ್ ಆಗಿ ಮುಂದಿನ ಶೇಪ್ದಲ್ಲಿ ಆ್ಯಡ್ ಆಗ್ತದೆ. ಓಕೆ, ಇದು ಪ್ರಮೋಟ್ ಮತ್ತು ಡಿಮೋಟ್. ಸೊ ಇದ್ರ ನಂತರ ಬರ್ತಕ್ಕಂಥದ್ದು ರೈಟ್ ಟು ಲೆಫ್ಟ್. ಸೊ ಇವಾಗ ಇದನ್ನು 9 ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇವಾಗ ರೈಟ್ ಟು ಲೆಫ್ಟ್ ಮಾಡ್ತೀನಿ. ಇವಾಗ ಏನಾಗಿದೆ, 9 ರೈಟಿಗೆ ಹೋಗಿದೆ,
3 ಲೆಫ್ಟಿಗೆ ಬಂದಿದೆ. ಮತ್ತೆ ಪುನಃ ನಾವು ಇದರ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದರೆ ಮತ್ತೆ ತಮ್ಮ ಪ್ಲೇಸ್ದಲ್ಲಿ ಅವು ಬಂದುಬಿಡ್ತವೆ. ಓಕೆ, ಸೊ ಇವಾಗ ಏನು ಮಾಡ್ತೀನಿಪ್ಪ ಅಂದರೆ ಈಗ ನಂಬರ್ 6 ಸೆಲೆಕ್ಟ್ ಮಾಡ್ಕೋತೀನಿ. 6 ಸೆಲೆಕ್ಟ್ ಮಾಡ್ಕೋತೀನಿ, ಮೂವ್ ಅಪ್ ಮಾಡ್ಕೋತೀನಿ. ಓಕೆ, ಮೂವ್ ಅಪ್ ನೋಡಿರಿ ಏನಾಗದ, ಒಂದೊಂದು ಸ್ಟೆಪ್ ಏನಾಗ್ತದೆ ಅದು ಮೂವ್ ಆಗ್ತಾಯಿದೆ. ಓಕೆ, ಸೊ ಈಗ ಮತ್ತೆ ನಾವು ಮೂವ್ ಡೌನ್ ಮಾಡ್ಕೋಬೇಕು. ಓಕೆ, ಸೊ ಇವಾಗ ಏನಾಗ್ತಾಯಿದೆ, ಇಲ್ಲಿ ಮೂವ್ ಡೌನ್ ಆಗ್ತಾಯಿದೆ. ಓಕೆ, ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಆ್ಯಡ್ ಸೇಪ್ ಮಾಡ್ಕೋಬೋದು, ಆ್ಯಡ್ ಬುಲೆಟ್ಸ್ ಮಾಡ್ಕೋಬೋದು, ಟೆಕ್ಸ್ಟ್ ಪೇನನ್ನು ಹಾಕಿ ಅದರಲ್ಲಿ ನಾವು ಟೈಟಲ್ನ ಬರ್ಕೋಬೋದು, ಮತ್ತು ಮೂವ್ ಅಪ್, ಮೂವ್ ಡೌನ್. ಸೊ ಈ ಪ್ರಕಾರ ನಾವು ಎಲ್ಲನೂ ಮಾಡ್ಕೋಬೋದು. ಇಲ್ಲಿ ಬಂದು ಲೇಔಟ್ಸನ್ನು ಚೇಂಜ್ ಮಾಡ್ಕೋಬೋದು. ಓಕೆ, ಇದರಲ್ಲಿ ಇರ್ತಕ್ಕಂಥ ಲೇಔಟ್ಸನ್ನು ನಾವಿಲ್ಲಿ ಈ ಪ್ರಕಾರ ಚೇಂಜ್ ಮಾಡ್ಕೋಬೋದು. ಓಕೆ, ಸೊ ನೋಡಿರಿ ಈ ಪ್ರಕಾರ ನಾವು ಏನು ಮಾಡ್ಕೋಬೋದು, ನಮಗೆ ಬೇಕಾದಂಥ ಲೇಔಟನ್ನು ಇಲ್ಲಿ ಚೇಂಜ ಮಾಡ್ಕೋಬೋದು. ಓಕೆ, ಸೊ ಈ ಪ್ರಕಾರ ನಾವು ಲೇಔಟು ಕೂಡ ಏನು ಮಾಡ್ಕೋಬೋದಪ್ಪ, ಇಲ್ಲಿ ಚೇಂಜನ್ನು ಮಾಡ್ಕೋಬೋದು. ಓಕೆ, ಕಂಟಿನ್ಯೂಯಸ್ ಸೈಕಲ್. ಸೊ ಇಲ್ಲಿ ಚೇಂಜ್ ಆಗಿದೆ ನೋಡಿರಿ. ಮತ್ತು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಲೇಔಟ್ ಚೇಂಜ್ ಆದ ನಂತರ ಇಲ್ಲಿ ಸ್ಟೈಲ್ಸನ್ನು ಚೇಂಜ್ ಮಾಡ್ಕೋಬೋದು. ಓಕೆ, ಇಲ್ಲಿ ಬರ್ತಕ್ಕಂಥ ಸ್ಟೈಲ್ಸನ್ನು ಕೂಡ ನಾವೇನು ಮಾಡ್ಕೋಬೋದು, ಇಲ್ಲಿ ಚೇಂಜ್ ಮಾಡ್ಕೋಬೋದು. ನಮಗೆ ಯಾವ್ದು ಬೇಕಲ್ಲ ಸ್ಟೈಲನ್ನು ಇಲ್ಲಿ ಹಾಕ್ಬೋದು. ಓಕೆ, ಸೊ ಇವಾಗ ನಾನು ಈ ಒಂದು ಕಾರ್ಟೂನ್ ಸ್ಟೈಲನ್ನು ಹಾಕ್ತೀನಿ. ಓಕೆ, ಆಮೇಲೆ ಲಾಸ್ಟ್ ಏನಿದೆ ಅಂದರೆ ಇಲ್ಲಿ ರೀಸೆಟ್ ಗ್ರಾಫಿಕ್ ಅಂದರೆ ಏನಾಗ್ತದೆ ಅಂದರೆ ಪುನಃ ಹೋಗಿಬಿಡ್ತದೆ. ಅಂದರೆ ನಾವು ಮೊದಲು ಯಾವ್ದು ಇತ್ತಲ್ಲ ಅದು ಆಗ್ತದೆ. ಓಕೆ, ಇಲ್ಲಿ ರೀಸೆಟ್ ಗ್ರಾಫಿಕ್ ಅಂದರೆ ಪುನಃ ಹೋಗ್ತದೆ, ಮತ್ತೆ ಕಂಟ್ರೋಲ್ Z ಹೊಡೆದು ನಾವು ಪುನಃ ತರಿಸ್ಬೋದು. ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಷ್ಟನ್ನೆಲ್ಲ ಮಾಡ್ಕೋಬೋದು. ಜೊತೆಗೆ ಇದರೊಳಗಡೆ ನಾವು ಏನು ಮಾಡ್ಬೋದು, ಕಲರ್ನ ಹಾಕ್ಬೋದು. ಓಕೆ, ರೈಟ್ ಕ್ಲಿಕ್ ಮಾಡ್ಕೊಳ್ರಿ, ಮತ್ತು ಇಲ್ಲಿ ಫಾರ್ಮ್ಯಾಟ್ ಆಬ್ಜೆಕ್ಟ್ ಅನ್ಬೇಕು, ಮತ್ತು ಇಲ್ಲಿ ಸಾಲಿಡ್ ಕಲರ್. ಓಕೆ, ಸಾಲಿಡ್ ಕಲರ್ ಅಂದರೆ ಏನಾಗ್ತದೆ, ಇಲ್ಲಿ ಕಲರ್ ಬರ್ತದೆ. ಸೊ ಇಲ್ಲಪ್ಪ ಅಂದ್ರೆ ನಾವು ಗ್ರೇಡಿಯಂಟನ್ನು ಅಪ್ಲೈ ಮಾಡ್ಕೋಬೋದು. ಓಕೆ, ಗ್ರೇಡಿಯಂಟನ್ನು ಅಪ್ಲೈ ಮಾಡ್ಕೋಬೋದು. ಸೊ ಇಲ್ಲಿ ನಮಗೆ ಬೇಕಾದಂಥದ್ದೊಂದು ಕಲರನ್ನು ಅಪ್ಲೈ ಮಾಡ್ಕೊಂಡು ಇಲ್ಲಿ ಇಡ್ಬೋದು. ಓಕೆ, ಓಕೆ, ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದು, ಇಲ್ಲಿ ಗ್ರೇಡಿಯಂಟನ್ನು ಕೂಡ ಹಾಕ್ಬೋದು. ಓಕೆ, ಓಕೆ, ಇದನ್ನು ಡ್ರ್ಯಾಗ್ ಮಾಡ್ಕೊಂಡು ನಾವು ಇಲ್ಲಿ ಸೈಜನ್ನು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಓಕೆ, ಮತ್ತು ಏನು ಮಾಡ್ಬೋದಪ್ಪ ಅಂದರೆ ಇಲ್ಲಿ ಇವುಗಳ ಕಲರನ್ನು ಕೂಡ ನಾವು ಇಲ್ಲಿ ಏನು ಮಾಡ್ಕೋಬೋದು, ಚೇಂಜ್ ಮಾಡ್ಕೋಬೋದು. ಇಲ್ಲಿ ಹೋಗಿ ಚೇಂಜ್ ಕಲರ್ಸ್ ಹತ್ತಿದೆ. ಸೊ ಇವಾಗಲ್ಲಿ ಚೇಂಜ್ ಕಲರ್ಸ್. ಓಕೆ, ಇಲ್ಲಪ್ಪ ಪ್ರತಿಯೊಂದು ಕಲರ್ ನಾವಿಲ್ಲಿ ಏನು ಮಾಡ್ಕೋಬೋದು, ಇಲ್ಲಿ ಚೇಂಜ್ ಮಾಡೋಣ. ಇಲ್ಲಿ ರೈಟ್ ಕ್ಲಿಕ್ ಮಾಡ್ಕೋಬೇಕು. ರೈಟ್ ಕ್ಲಿಕ್ ಮಾಡಿದಂತೆ ಏನು ಮಾಡ್ತೀವಿ, ಫಾರ್ಮ್ಯಾಟ್ ಶೇಪ್ ಬರ್ತದೆ. ಸೊ ಇಲ್ಲಿ ಫಾರ್ಮ್ಯಾಟ್ ಶೇಪ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದಂತೆ ಇಲ್ಲಿ ಕಲರ್ ಬಂದಿರ್ತವೆ. ಸಾಲಿಡ್ ಕಲರ್ ನಾವು ಇಲ್ಲಿ ಹಾಕ್ಬೋದು. ಓಕೆ, ಸೊ ಇವಾಗ ನಾನು ಇಲ್ಲಿ ಕಲರನ್ನು ಅಪ್ಲೈ ಮಾಡ್ಕೊತ ಹೋಗ್ತೀನಿ. ಓಕೆ, ಸೊ ಈ ಪ್ರಕಾರ ನಾವಿಲ್ಲಿ ಕಲರನ್ನು ಚೇಂಜ್ ಮಾಡ್ಕೋಬೋದು. ಇಲ್ಲಪ್ಪ ಅಂದರೆ ಇಲ್ಲಿ ಗ್ರೇಡಿಯಂಟ್ ಅಪ್ಲೈ ಮಾಡ್ಕೋಬೋದು. ಓಕೆ, ಸೊ ಮತ್ತೆ ಇಲ್ಲಿ ಹೋಗಿ ಏನು ಮಾಡ್ಕೋಬೋದು, ಇಲ್ಲಿ ಟೆಕ್ಸ್ಚರ್. ಓಕೆ, ಇದರಲ್ಲಿ ಇರ್ತಕ್ಕಂಥ ಒಂದು ಪ್ಯಾಟರ್ನ್ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಮತ್ತೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಮತ್ತು ಇಲ್ಲಿ ಏನು ತೊಗೋಬೋದು, ಇಲ್ಲಿ ಪ್ಯಾಟರ್ನ್ ಫಿಲ್ ಅಂತ ಬರ್ತದೆ. ಸೊ ಈ ಒಂದು ಪ್ಯಾಟರ್ನ್ ಫಿಲ್ಲನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇದಕ್ಕೆ ಪಿಕ್ಚರನ್ನು ಅಪ್ಲೈ ಮಾಡ್ಕೋತೀನಿ. ಸೊ ಇಲ್ಲಿ ಇನ್ಸರ್ಟ್ ಅದನ್ನು ಫ್ರಮ್ ಫೈಲ್, ಮತ್ತು ಇಲ್ಲಿ ನಾವಿಲ್ಲಿ ಏನು ಮಾಡ್ಕೋಬೋದು, ಇಲ್ಲಿ ಪಿಕ್ಚರನ್ನು ಅಪ್ಲೈ ಮಾಡ್ಕೋಬೋದು. ಓಕೆ, ಇಲ್ಲಿ ಪಿಕ್ಚರನ್ನು ಇನ್ಸರ್ಟ್ ಮಾಡ್ಕೋದು. ಇಲ್ಲಿ ಮತ್ತೆ ಕಲರನ್ನು ಹಾಕ್ಬೋದು, ಸಾಲಿಡ್ ಕಲರನ್ನು ಕೂಡ ಹಾಕ್ಬೋದು, ಅಥವಾ ಗ್ರೇಡಿಯಂಟನ್ನು ಚೇಂಜ್ ಮಾಡ್ಕೋಬೋದು. ಇಲ್ಲಿ ಹೋಗಿ ಗ್ರೇಡಿಯಂಟ್ನ ಇಲ್ಲಿ ಕಲರ್ ಸ್ಟೈಲನ್ನು ಚೇಂಜ್ ಮಾಡ್ಕೋತೀನಿ. ಸೊ ಇವಾಗ ಮತ್ತೆ ಇಲ್ಲಿ ಕಲರ್ ಚೇಂಜ್ ಮಾಡ್ಕೋಬೇಕಾಗ್ತದೆ. ಸೊ ಈ ಪ್ರಕಾರ ನಾವು ಇಲ್ಲಿ ಕಲರನ್ನು ಹಾಕ್ಬೋದು. ಓಕೆ, ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ, ಇಲ್ಲಿ ಎಲ್ಲನೂ ಫಾರ್ಮ್ಯಾಟ್ ಮಾಡ್ಕೋಬೋದು. ಇವತ್ತಿನ ಈ ಒಂದು ಕ್ಲಾಸು ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ, ಜೊತೆಗೆ ಕಮೆಂಟ್ ಮಾಡಿರಿ, ಜೊತೆಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ ಅಂತ ಕೇಳ್ತಾ, ಮತ್ತೊಮ್ಮೆ ತಮ್ಮಲ್ಲಿ ಕೇಳೋದೇನೆಂದರೆ, ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿರಿ ಎಂದು ತಮ್ಮಲ್ಲಿ ಕೇಳುತ್ತಾ
ಇವತ್ತಿನ ಒಂದು ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಕ್ಲಾಸೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.